ಎಮೋಷನಲ್ ಜೀವಿನ ತಾವು ತೀರಾ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಖ್ಯಾತ ನಟರನ್ನೇ ಅವರ ಸಾವನ್ನು ಬಯಸಿದ್ದ ಸರ್ ಆತ. ಯಾವುದೋ ಒಂದು ಹುಡುಗಿ ಆ ಮೂಲಕ ಅದೇನೇನೋ ದೊಡ್ಡ ಆ ವಿಚಾರಗಳೆಲ್ಲ ಒಬ್ಬ ಸ್ಟಾರ್ ನಟದಿಂದ ಒಂದು ಲಕ್ಷಾಂತರ ಜನ ಊಟ ಮಾಡ್ತೀವಿ. ತಮಿಳಿನ ಅನೇಕ ಕಲಾವಿದರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಮೊದಲ ಆದ್ಯತೆ ಕನ್ನಡಕ್ಕೆ ಸರ್. ಉಗ್ರಂ ಮಂಜು ಸಾಲರಹಿತ ವ್ಯಕ್ತಿ. ಎಷ್ಟಿದೆಯೋ ಅಷ್ಟರಲ್ಲೇ ಬದುಕೋದು, ಅಷ್ಟರಲ್ಲೇ ಜೀವನ ಮಾಡೋದು ಉತ್ತಮ ಅನ್ನೋದು ನನ್ನ ಸಜೆಷನ್. ಇಲ್ಲಿ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ರವರನ್ನೇ ಓವರ್ಟೇಕ್ ಮಾಡೋ ಸಾಧ್ಯತೆಗಳಿದೆ. ನಾನೇನಾದ್ರೂ ಆಕ್ಟ್ ಮಾಡಿದ್ದೀನಿ ನಿಮ್ ಪ್ರಕಾರ, ಜನಗಳ ಪ್ರಕಾರ ಅನ್ನೋದಕ್ಕೆ ಅದಕ್ಕೆ ಮುಖ್ಯ ಕಾರಣನೇ ಸುದೀಪ್ ಸರ್. ಫೇವ್ರೆಟ್ ಡೈಲಾಗ್ ಅಂತ ಹೇಳ್ಬಿಡಿ ಸರ್. ನಾನು ಕಣ್ಣು ತಪ್ಪಿಸಿ ಒಳ್ಳೆ ಮಾಡೋದನ್ನ ಬಚ್ಚಿಡ್ಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಏನು ಕೊಡಬೇಕಾಗಿಲ್ಲ, ಎಲ್ಲ ನಾಳೆ ಕೈ ಕಟ್ಕೊಂಡು ಪಕ್ಕಕ್ಕೆ ನಿಂತ್ಕೋ ಸಾಕು. ಸರ್, ಈಗ ಬಿಗ್ ಬಾಸ್ ಈಗಿನ ಸೀಸನ್ಗೆ ವೈರಲ್ ಕಂಟೆಂಟ್ ನ ಹುಡುಕ್ತಾ ಇದ್ದಾರೆ ಕಂಟೆಸ್ಟೆಂಟ್ ಗಳನ್ನ. ನೀವು ನಿಮ್ಮ ಪರವಾಗಿ ಯಾರನ್ನ ರೆಫರ್ ಮಾಡ್ತೀರಾ ಸರ್? ನಿಮ್ಮನ್ನೇ. ಹಲೋ, ನಮಸ್ಕಾರ. ಇದು ಫ್ರೀಡಮ್ ಟಿವಿಯ ಸ್ಪೆಷಲ್ ಪಾಡ್ಕಾಸ್ಟ್ ಕಾರ್ಯಕ್ರಮ. ಇವತ್ತಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿರ್ತಕ್ಕಂತಹ ವಿಶೇಷ ಅತಿಥಿ, ಅವ್ರನ್ನ ನೀವು ಹೆಂಗ್ ಬೇಕಾದ್ರೂ ಕರಿಬಹುದು. ಉಗ್ರಂ ಮಂಜು ಅಂತ ಕರೀರಿ, ಓ ಅಂತಾರೆ. ಮ್ಯಾಕ್ಸ್ ಮಂಜು ಅನ್ನಿ, ಓ ಅಂತಾರೆ. ಇನ್ನು ಬಿಗ್ ಬಾಸ್ ಮಂಜು ಅಂದ್ರೂ ಕೂಡ ಓ ಅಂತ ಕರೀತಾರೆ. ಉಗ್ರ ರೂಪ ಅಂತ ಅನ್ಕೊಂಡಿದ್ದೆ, ಆದ್ರೆ ಮೊಲದಂತ ಮನಸ್ಸು. ಅವ್ರು ನಮ್ಮ ಜೊತೆಲಿದ್ದಾರೆ. ಸರ್, ನಿಮಗೆ ಆತ್ಮೀಯವಾಗಿ ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ನಿಮ್ಮ ನೋಟ ನಿಜವಾಗ್ಲೂ ಕೂಡ ಸ್ವಲ್ಪ ಭಯಪಡಿಸುತ್ತೆ. ಆದರೆ ನಿಮ್ಮ ಮನಸ್ಸು ನಿಮ್ಮ ಹತ್ತಿರದಿಂದ ಗಮನಿಸಿದಾಗ ಒಂಥರ ಮೊಲದ ಥರ ಇದೆ. ಎಮೋಷ್ನಲ್ ಜೀವಿನ ತಾವು ಅಂತ. ಎಮೋಷ್ನಲ್ ಅಂದರೆ ಆ ಲುಕ್ ವೈಸ್ ಹಂಗಿದೆ ಅಷ್ಟೇ. ಅದಾದಮೇಲೆ ಈ ಬಿಗ್ ಸ್ಕ್ರೀನಲ್ಲಿ ಒಂದಷ್ಟು ಪಾತ್ರಗಳು ಮಾಡಿರ್ತಕ್ಕಂಥದ್ದು ಅವೆಲ್ಲ ನೋಡಿ, ನೆಗೆಟಿವ್ ಕ್ಯಾರೆಕ್ಟರ್ಸು ಒಂದಷ್ಟು ಮಾಡಿರೋಂಥದ್ದೆಲ್ಲ ನೋಡಿ ಆ ಥರ ಅನಿಸ್ಬೋದು. ಆಮೇಲೆ ತೀರಾ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಅಂದರೆ ಎಲ್ಲರ ಮನುಷ್ಯರು ಎಲ್ಲರೂ ಅಷ್ಟೇ ಅಲ್ವ ಸರ್? ತೀರಾ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾರು ಹೇಗೆ ಏನು. ಸರ್, ಈಗ ನಿಮಗಿರ್ತಕ್ಕಂತಹ ಸ್ಥಾನಮಾನ, ಸ್ವಲ್ಪ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಹೆಗಲ ಮೇಲೆ. ಇತ್ತೀಚೆಗಿನ ಕೆಲ ಘಟನೆಗಳಿದಾವಲ್ಲ ಸರ್, ಒಂದು ಸ್ವಲ್ಪ ಪ್ರಚಾರ ಸಿಕ್ಕಿದ ಕೂಡಲೇ, ಒಂದು ಸ್ವಲ್ಪ ಜನ ಪರಿಚಯ ಆಗೋದು ಕೂಡಲೇ ಆ್ಯಟಿಟ್ಯೂಡ್ಗಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಒಂದು ಕಾಮಿಡಿಯನ್ ಮಡನೂರು ಮನು ಅಂತ ಹೇಳಿ ಖ್ಯಾತ ನಟರನ್ನೇ ಅವರ ಸಾವನ್ನು ಬಯಸಿದ್ದ ಸರ್ ಆತ. ಆ ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಬಟ್ ಗೊತ್ತಿಲ್ಲ ಸರ್. ಅದು ಇವಾಗ ಅವ್ರು ಆಚೆ ಬಂದಾದಮೇಲೆ ನನ್ನ ಸಿನಿಮಾನ ನನ್ನನ್ನು ತುಳಿಬೇಕು ಅಂತೇಳಿ ಅದಾದಮೇಲೆ ಅವರೊಂದಷ್ಟು ಮಾತಾಡಿದ್ದಾರೆ. ಅವ್ರ ರೀತಿಯಲ್ಲಿ ಒಂದಷ್ಟು ಮಾತಾಡಿದ್ದಾರೆ. ಬಟ್ ಅದು ಮಾತಾಡಿದರೆ ಸತ್ಯ ಆಯಿತು ಅಂತಂದರೆ, ಅದು ಮಾತಾಡಿದೆ ನಿಜ ಆಯಿತು ಅಂತಂದರೆ ಅದು ಸಿಕ್ಕಾಪಟ್ಟೆನೇ ದೊಡ್ಡ ತಪ್ಪು ಸರ್. ಅದು ಹಂಗೆಲ್ಲ ಮಾತಾಡೋಕ್ಕೆ ಹೋಗಲೇಬಾರ್ದು. ಯಾಕಂದರೆ ಒಬ್ಬ ಸ್ಟಾರ್ ನಟದಿಂದ ಒಂದು ಲಕ್ಷಾಂತರ ಜನ ಊಟ ಮಾಡ್ತೀವಿ. ಆಮೇಲೆ ಸುಮಾರು ಫ್ಯಾಮಿಲಿಗಳು ಬದುಕ್ತೀವಿ. ಆಮೇಲೆ ಯಾರದೇ ಒಬ್ಬರು ಸಾವಾಗಲಿ ಅಂತ ಬಯಸೋದೇ ದೊಡ್ಡ ತಪ್ಪು ಸರ್. ಆಮೇಲೆ ಯಾರಿಗಾದ್ರೂ ಸಾವೇ ಬಿಟ್ಬಿಡಿ, ಯಾರಿಗಾದ್ರೂ ಕೆಟ್ಟದಾಗಲಿ ಅನ್ನೋದೇ ಬಯಸೋದೇ ದೊಡ್ಡ ತಪ್ಪು. ಅದು ನಮ್ಗೆ ರೈಟ್ಸೇ ಇಲ್ಲ. ಬೇರೆಯವ್ನಿಗೆ ಕೆಟ್ಟದಾಗಲಿ, ಅವನ ಆಗಾಗಲಿ ಈಗಾಗಲಿ ಅಂತ. ಆಮೇಲೆ ನಾವೇನಿದ್ದೀವಿ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ, ನಾವು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಮಾತ್ರ ಒಂದು ಕ್ರೈಮ್ ಅನ್ನೋದಿಲ್ಲ. ನೀವು ಲೆಕ್ಕ ಹಾಕೊಳ್ಳಿ, ಯಾವುದೋ ಒಂದು ಪೊಲಿಟಿಕಲಿ ಎಲ್ಲೋ ಒಂದು ಕಡೆ ಸೀಟ್ ಸಿಗಲಿಲ್ಲ, ಇನ್ನೊಂದು ಮತ್ತೊಂದು ಅಲ್ಲೆಲ್ಲೋ ಮರ್ಡರ್ ಆಗುತ್ತೆ. ಈ ಕಡೆ ಯಾವುದೋ ರೋಡಿಸಮ್, ಯಾವುದೋ ಒಂದು ಲ್ಯಾಂಡ್ ವಿಚಾರದಲ್ಲಿ ರಿಯಲ್ ಎಸ್ಟೇಟಲ್ಲಿ ಮರ್ಡರ್ ಆಗುತ್ತೆ, ರಿಯಲ್ ಎಸ್ಟೇಟಲ್ಲಿ ಇದಾಗುತ್ತೆ. ಬಟ್ ಇಲ್ಲಿ ನಮ್ಮ ಕಲಾವಿದರಾಗಿರ್ಬೋದು, ನಮ್ಮ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಆ ಥರದ್ದು ಯಾವುದೇ ಘಟನೆಗಳಾಗಲ್ಲ. ಯಾಕಂದರೆ ಇಲ್ಲಿ ಇರ್ತಕ್ಕಂಥವ್ರು ನಾವು ಜೀವಿಸ್ಬಿಟ್ಟಿರ್ತೀವಿ, ಕಲಾವಿದರಾಗಿ ಸಿನಿಮಾದಲ್ಲಿ ಜೀವಿಸ್ಬಿಟ್ಟಿರ್ತೀವಿ. ಆಮೇಲೆ ಕಲಾವಿದನಾಗಿ ಒಂದು ಮಟ್ಟಿಗೆ ಬೆಳೆದಾದ್ಮೇಲೆ ಆ ಕಲಾವಿದನಿಗೆ ಗೊತ್ತು ಎಷ್ಟು ಕಷ್ಟ, ಹೇಗೆ ಏನು ಅನ್ನೋದು ಎಲ್ಲನೂ ಗೊತ್ತು ಆ ಕಲಾವಿದನಿಗೆ. ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು. ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತು. ಬಟ್ ನಮ್ಮ ಚಿತ್ರರಂಗದಲ್ಲಿ ಮಾತ್ರ ಯಾವುದೋ ಸಣ್ಣ ಪುಟ್ಟ ಯಾರೋ ಒಬ್ಬೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಂದು ಮತ್ತೊಂದು ಆ ಥರ ಇರ್ಬೋದೇ ಹೊರತು ತೀರಾ ಇದಕ್ಕೆ ಅಂತ ಹೋಗಲ್ಲ. ತೀರಾ ಅವ್ನು ಯಾರನ್ನೋ ಓಡಿಸ್ಬೇಕು, ಅವ್ನು ಯಾರಿಗೂ ಕೆಟ್ಟದ್ದು ಬಯಸ್ಬೇಕು, ಆ ಥರದ್ದೆಲ್ಲ ಹೋಗಲ್ಲ. ಬಟ್ ಆ ಮನುಷ್ಯ ಏನಾದರೂ ಮಾತಾಡಿರೋದು ಸತ್ಯನೇ ಆದರೆ ಅದು ನನಗೆ ಗೊತ್ತಿಲ್ಲ ಸರ್. ಯಾಕಂದರೆ ಆ ಮನುಷ್ಯ ಹೇಳ್ತಿರೋದು ಯಾವುದೋ ಬೇರೆ ಆಡಿಯೋ, ಬೇರೆಯವ್ರ ಕಡೆಯಿಂದ ಬೇರೆ ನನ್ನ ಸಿನಿಮಾ ಹಾಳು ಮಾಡಬೇಕು, ನನ್ನ ಸಿನಿಮಾನ ಇದು ಮಾಡಬೇಕು ಅಂತೇಳಿ ಯಾವುದೋ ಒಂದು ಹುಡುಗಿ ಆ ಮೂಲಕ ಅದು ಏನೇನೋ ದೊಡ್ಡ ಆ ವಿಚಾರಗಳೆಲ್ಲ. ಬಟ್ ಅದು ಸರಿಯಾಗಿ ನನಗೆ ಗೊತ್ತಿಲ್ಲ. ಬಟ್ ಮಾತಾಡಿದ್ದೇ ಆಯಿತು ಅಂದರೆ ಅದು ಭಾಳನೇ ತಪ್ಪು ಸರ್. ಮಾತಾಡಬಾರ್ದು. ಎಸ್, ಇನ್ನು ಉಗ್ರಂ ಮಂಜು ಅವರ ನಟನೆಯ ಹಾವಭಾವ ಇದೆಯಲ್ಲ ಸರ್, ನೀವು ಅಪ್ಪಟ ದೇಸಿ ಕನ್ನಡಿಗ ಆ್ಯಕ್ಟರ್ ಆಗಿ ಉಳ್ಕೋಬೇಕು ಅನ್ನೋದು ನಮ್ಮನ್ನು ಒಳಗೊಂಡು ಕನ್ನಡಿಗರ ಆಸೆ. ಆದರೆ ನಿಮ್ಮ ಹಾವಭಾವ, ನಿಮ್ಮ ಕಲೆಯ ಶೈಲಿ ತಮಿಳು ಚಿತ್ರರಂಗದ ಸಾಕಷ್ಟು ಅಭಿಮಾನಿಗಳನ್ನು ಸೆಳೀತಾ ಇದೆ. ತಮಿಳಿನ ಅನೇಕ ಕಲಾವಿದರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನಾಳೆ ದಿನ ತಮಿಳು ಭಾಷಿಕರು ಉಗ್ರಂ ಮಂಜು ನಮಗೆ ಬೇಕು ಅಂತ ಹೇಳಿ ಕರ್ಕೊಂಡು ಹೋದರೆ ಬಸ್ ಹತ್ಕೊಂಡು ಹೋಗ್ತಿರೋ ಅಥವಾ ನಮ್ಮಲ್ಲಿ ಉಳ್ಕೋತಿರೋ? ಬಸ್ ಹತ್ಕೊಂಡು ಹೋಗಲ್ಲ, ಕಾರ್ ಇದೆ. ಇಲ್ಲಾಂದ್ರೆ ಅವ್ರು ಫ್ಲೈಟ್ ಹಾಕ್ತಾರೆ. ಬಟ್ ನನಗೆ ಆಸ್ ಎ ಕಲಾವಿದನಾಗಿ ನನಗೇನಾದರೂ ಅವಕಾಶ ಸಿಕ್ತು ಅಂದರೆ ಮೊದಲ ಆದ್ಯತೆ ಕನ್ನಡಕ್ಕೆ ಸರ್.
ಕನ್ನಡ ಸಿನಿಮಾದಲ್ಲಿರ್ತಕ್ಕಂಥ ನಿರ್ದೇಶಕರು, ಕನ್ನಡ ಸಿನಿಮಾದಲ್ಲಿರ್ತಕ್ಕಂಥ ಕಥೆಗಾರರು, ಕನ್ನಡಕ್ಕೆ ಸಿನಿಮಾಗೆ ಫಸ್ಟು ನನಗೇನಾದರೂ ಬಂತು ಅಂದರೆ, ಕನ್ನಡ ಮತ್ತು ತಮಿಳು ಅಂತ ಬಂತು ಅಂದರೆ ಫಸ್ಟು ಕನ್ನಡಕ್ಕೆ ಆದ್ಯತೆ ಕೊಡ್ತಾನೆ. ಕನ್ನಡ ಸಿನಿಮಾದಲ್ಲಿ ಇಲ್ಲಿ ಡೇಟ್ಸ್ ಕೊಡ್ತಾನೆ. ಇಲ್ಲಿ ಆಗಿ ಫ್ರೀ ಇತ್ತು ಅಂದರೆ ಹೊರ ರಾಜ್ಯದವ್ರು ಕರೆದ್ರು ಅಂತಂದರೆ ಹೋಗ್ತಾನೆ. ಯಾಕಂದರೆ ನನ್ನ ಒಬ್ಬ ಕಲಾವಿದನಾಗಿ ನನಗೆ ಬಹಳಷ್ಟು ಆಸೆಗಳಿರುತ್ತೆ. ನಾನು ಒಂದಷ್ಟು ಜಾಗಗಳಲ್ಲಿ ಹೋಗಬೇಕು, ಕಲಾವಿದನಾಗಿ ಬದುಕಬೇಕು, ಎಲ್ಲ ಭಾಷೆಗಳಲ್ಲೂ ನಾನು ನಟನೆ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಕನ್ನಡನ ಬಿಟ್ಕೊಡೋದು ಎಲ್ಲೂ ಇಲ್ಲ, ಅಲ್ಲಿ ಎಲ್ಲೂ ಆ ಮಾತು ಬರಲ್ಲ. ಕನ್ನಡ ಬಿಟ್ಕೊಡೋದು, ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಆದ್ಯತೆ ಕೊಟ್ಟು ಆಮೇಲೆ ಬೇರೆ ಭಾಷೆಗಳಿಗೆ ಏನಾದರೂ ಕರೆದ್ರೆ ಹೋಗ್ತಾನೆ. ಮಾಡಿದ್ದೇನೆ, ಈಗ ಆಲ್ರೆಡಿ ಒಂದು 2-3 ಸಿನಿಮಾ ಮಾಡಿದ್ದೇನೆ. ಅದು ಬಂದು ಹೋಗಿದೆ, ಅಂದರೆ ಅಷ್ಟೊಂದು ಜನಪ್ರಿಯತೆ ಆಗಲಿಲ್ಲ, ಅಷ್ಟೊಂದು ಸಿನಿಮಾ ಹಿಟ್ಟಾಗಲಿಲ್ಲ. ಅಷ್ಟು ಬಿಟ್ಟರೆ ಫಸ್ಟ್ ಆದ್ಯತೆ ಕನ್ನಡಗೆ ಸರ್. ಎಸ್, ಇನ್ನು ಹೊಸತಾಗಿ ಕಲಾವಿದರು ಯಾರು ಚಂದನವನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೋ, ಕೆಲವರ ಆರೋಪ ಸರ್, ಆರಂಭದಲ್ಲಿ ನಾವು ಸ್ವಲ್ಪ ಕ್ಲಿಕ್ ಆಗೋವರೆಗೂ ನಮ್ಮನ್ನು ತುಳಿಯೋರು ಜಾಸ್ತಿ ಇರ್ತಾರೆ ಸುತ್ತಲೂ ಅಂತ ಹೇಳಿ, ಆ ಅಭೇದ್ಯ ಕೋಟೆಯನ್ನು ಭೇದಿಸ್ಕೊಂಡೇ ನಾನು ಹೊರಬರಬೇಕು, ಆ ಥರ ಸವಾಲು ನಿಮಗೇನಾದರೂ ಎದುರಾಗಿದೆಯಾ ಸರ್? ಸರ್, ಒಬ್ಬ ಕಲಾವಿದನ ಆಗಬೇಕು ಅಂತಂದರೆ ಬೇಸಿಕಲಿ ಏನಂದ್ರೆ, ನಾನು ರಂಗಭೂಮಿ ಕಲಾವಿದ. ರಂಗಭೂಮಿ ಎಲ್ಲ ಮಾಡಿ ಅದಾದ ನಂತರ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಸೀರಿಯಲಲ್ಲಿ ಮಾಡಿ, ಅದಾದಮೇಲೆ ಆ್ಯಕ್ಟರ್ ಆಗಿ ನನಗೆ ಕಲಾವಿದನಾಗಿ ಕೆಲಸ ಇಲ್ಲ, ಆ್ಯಕ್ಟಿಂಗ್ ಯಾವುದೂ ಇಲ್ಲ ಅಂದಾಗ ನಾನು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ, ಅದಾದಮೇಲೆ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ, ಅದಾದಮೇಲೆ ಈಗ ಕಲಾವಿದನಾಗಿ ಉಳ್ಕೊಂಡಿರೋದು, ಅಂದರೆ ಬರೀ ಆ್ಯಕ್ಟಿಂಗ್ ಆಗೇ ಉಳ್ಕೊಂಡಿರೋದು. ಸರ್, ಯಾರಿಗೂ ತುಳಿಯೋಕ್ಕಾಗಲ್ಲ ಸರ್, ಯಾರನ್ನೂ ನಮ್ಮ ಕಲೆನ ಕಿತ್ಕೊಂಡು ಯಾರಿಗಾರನ್ನು ತುಳಿಯೋಕ್ಕಾಗಲ್ಲ, ಅದಾಗಲ್ಲ ಸರ್. ಅದು ಬಿಳಿಯೋವನ್ನು ತುಳಿಯೋಕ್ಕಾಗಲ್ಲ, ಆಗಲ್ಲ ಸರ್. ಇವಾಗ ಏನು ಅಂತಂದರೆ, ಇವಾಗ ನಾವು ಅನ್ಕೋತೀವಿ ಅಷ್ಟೇ. ಇವಾಗ ನಾವೇನು ಸಿನಿಮಾಗೆ ಕೊಡ್ತೀವಿ, ಸಿನಿಮಾ ನಮಗೆ ಕೊಡುತ್ತೆ. ಇವತ್ತು ನಾವು ಯಾರೋ MBBS ಓದ್ಬಿಟ್ಟು ಒಬ್ಬ ಡಾಕ್ಟರ್ ಆಗಬೇಕು ಅಂದರೆ ಎಷ್ಟು ಅವನು ಪ್ರಾಕ್ಟಿಕಲಿ ಓದ್ಕೋಬೇಕು, ಥಿಯರಿ ಓದ್ಕೋಬೇಕು, ಎಷ್ಟು ವರ್ಷಗಳು ಓದ್ಕೊಂಬಂದು ಆಮೇಲೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಮೇಲೆ ಅವರು ಡಾಕ್ಟರ್ ಅನ್ಸ್ಕೋತಾರೆ. ಅವರು ಅವಾಗ ಕ್ಲಿನಿಕಲ್ಲಿ ಬರುವಂಥ ಪೇಷಂಟ್ಸ್ಗೆ ಯಾವ್ದು ಏನೇನು ಮೆಡಿಸಿನ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಇವಾಗ ನಾವು ಅದು ಸಿನಿಮಾ ಬಗ್ಗೆ ನಾವೇ ಸಂಪೂರ್ಣವಾಗಿ ತಿಳ್ಕೊಬೇಕಲ್ವಾ. ಇವಾಗ ಒಬ್ಬ ಕಲಾವಿದನಾಗಿ ನಟನೆ ಮಾಡೋದಿರ್ಬೋದು, ಪ್ರತಿಯೊಂದೂ ಅದನ್ನು ತಿಳ್ಕೊಂಡಾಗ ಆವಾಗ ಬಂದಾಗ ಯಾರು ತುಳಿತಾರೆ ಸರ್. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಯಾರನ್ನು ಅದೆಲ್ಲ ಸುಳ್ಳು ಅಂತ ನನ್ನ ಅಭಿಪ್ರಾಯ. ನಮ್ಮ ಮಾತು, ನಮ್ಮ ಭಾಷೆ, ನಮ್ಮ ನಡವಳಿಕೆ, ನಾವು ಹೇಗೆ ನಡ್ಕೋತೀವಿ, ಬೇರೆಯವ್ರ ಜೊತೆ ಅಂದರೆ ಸಮಾಜದ ಜೊತೆ ಹೇಗೆ ನಡ್ಕೋತೀವಿ, ಅವೆಲ್ಲನೂ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಇವತ್ತು ನಾವು ಸಿನಿಮಾದಲ್ಲಿ ಒಳ್ಳೆ ನಟನಾಗಿ ಬದುಕ್ಬೋದು, ಬಟ್ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಲಿಲ್ಲ ಅಂದರೆ ಅಲ್ಲಿ ಯಾರೂ ಸಿನಿಮಾಗೆ ಹಾಕ್ಕೊಳ್ಳಲ್ಲ. ಸಿನಿಮಾಗೂ ಹೊಡೆತ ಬೀಳುತ್ತಲ್ವಾ. ಇವನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಿಲ್ಲ ಅಂದರೆ ಸಿನಿಮಾಗೂ ಹೊಡೆತ ಬೀಳುತ್ತೆ. ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೇ ಅವಕಾಶಗಳು ಸಿಗುತ್ತೆ ಸರ್. ಸಿಗಲ್ಲ ಅಂತಲ್ಲ, ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಬಟ್ ಯಾರಿಗೂ ತುಳಿಯೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯ. ಹೊಸ ಕಲಾವಿದರಿಗೆ ಮಾತ್ರ ಇದು ಅತ್ಯಂತ ಪ್ರೇರಣೆಯ ಮಾತುಗಳು ಸರ್. ನೀವು ಯಾರೂ ಹೇಳಲ್ಲ ಈ ಥರದ್ದು, ಭಾಳಷ್ಟು ರೇರ್ ಸಲಹೆ ಇದು. ಎಸ್, ಇನ್ನು ನಾವು ಸಾಕಷ್ಟು ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವರ ಸಾಲದ ಬಗ್ಗೆ, ಸಾಲ ಬಾಧೆಯ ಬಗ್ಗೆ ಹೇಳ್ಕೊತಾರೆ ಸರ್. ಪ್ರತಿಯೊಬ್ಬನಿಗೂ ಅದು ಮೂಲಭೂತವಾಗಿರೋದಂತೆ ಸಾಲ ಅನ್ನೋದು. ಆದರೆ ಉಗ್ರಂ ಮಂಜು ಸಾಲರಹಿತ ವ್ಯಕ್ತಿ, ಹೆಚ್ಚು ಟೆನ್ಷನ್ಗಳನ್ನು ಅವರು ಹೊತ್ಕೊಳ್ಳೋದಿಲ್ಲ, ಅವ್ರಿಗೆ ಎಷ್ಟು ಸಾಧ್ಯನೋ ಅವ್ರ ಸಾಮರ್ಥ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಅವರು ಟೆನ್ಷನ್ನ ಸ್ವೀಕರಿಸ್ಕೊತಾರೆ ಅನ್ನೋ ಮಾತಿದೆ. ಅಂದರೆ ನಾವು ಅನ್ಕೋತೀವಿ, ಅಂದರೆ ಸಿನಿಮಾ ರಂಗದಲ್ಲಿ ಹೆಂಗಾಗಿರುತ್ತೆ ಅಂದರೆ, ಸಿನಿಮಾದವ್ರಿಗೆ ಯಾಕೆ ಇತ್ತೀಚೆಗೆ ಅಂದರೆ ಸುಮಾರಷ್ಟು ಕಂಪ್ಲೇಂಟ್ಸ್ ಇದೆ. ಮನೆ ಕೊಡಲ್ಲ ರೆಂಟ್ಗೆ, ಆಮೇಲೆ ಸಿನಿಮಾದವ್ರಿಗೆ ಹುಡುಗಿರು ಕೊಡಲ್ಲ, ಯಾರು ಮದುವೆ ಆಗೋಕ್ಕೆ, ಇವೆಲ್ಲ ಇರೋದು ನಮಗೆ ಸಸ್ಟೇನ್ ಇಲ್ಲ ಸರ್. ಇವತ್ತು ಯಾವುದೋ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ, ಆ ಸಿನಿಮಾದಲ್ಲಿ ನೀವು ಇದ್ದೀರಾ, ಈ ಪಾತ್ರ ಅಂತ ಹೇಳ್ತಾರೆ. ಆಮೇಲೆ ಆ ಸಿನಿಮಾ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗೋಗುತ್ತೆ. 1-2 ಮಂತ್ಸ್ 3 ಮಂತ್ಸ್ ಅದು ಮುಂದಕ್ಕೆ ಕೂಡುತ್ತೆ. ಅವಾಗ 2-3 ತಿಂಗಳು ನಾವು ಹೆಂಗೆ ನಿಭಾಯಿಸಬೇಕು ಏನು ಅನ್ನೋದು ನಮಗೆ ಅರ್ಥ ಆಗಲ್ಲ. ಇವಾಗ ತಿಂಗಳ ಕಮಿಟ್ಮೆಂಟ್ ಒಂದು 50,000 ಇತ್ತು ಅಂದರೆ 50,000 ಇವಾಗ ಒಂದು ಸಿನಿಮಾ ಏನಾದರೂ ಪೋಸ್ಟ್ಪೋನ್ ಆಗೋದ್ರೆ 2 ಮಂತ್ಸ್ 3 ಮಂತ್ಸು ಅದು 1.5 lakh ಆಗುತ್ತೆ. ಇನ್ನು ಆ ಸಿನಿಮಾದು ಪೇಮೆಂಟ್ ಬರೋಷ್ಟರೊಳಗೆ ಇನ್ನೊಂದಷ್ಟು ಕಷ್ಟಗಳು ಬರುತ್ತೆ. ಅದಕ್ಕೆ ನಾವು ನಾಳೆ ಏನೋ ನಾವು ಸಂಪಾದನೆ ಮಾಡ್ಬಿಡ್ತೀವಿ, ನಾಳೆ ಏನೋ ನಮಗೆ ಬರುತ್ತೆ ಅನ್ನೋ ಒಂದು ಭ್ರಮೆನಲ್ಲಿ ಬದುಕ್ಬಿಟ್ರೆ ಸಿಕ್ಕಾಪಟ್ಟೆ ಸಾಲಕ್ಕೆ ಸಿಕ್ಕಾಕೋತೀವಿ. ಅದು ನಾನು ಮಾಡಿರೋ ತಪ್ಪಿಗೆ ನಾನು ತಿದ್ದುಕೊಂಡು ಈಗ ನನ್ನಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಬದುಕೋದು, ಅಷ್ಟರಲ್ಲೇ ಜೀವನ ಮಾಡೋದು ಉತ್ತಮ ಅನ್ನೋದು ನನ್ನ ಸಜೆಷನ್. ಇಲ್ಲ ಪ್ರಾಕ್ಟಿಕಲ್ ನೀವು ಕಲ್ತಿದ್ರಿ ಕೂಡ. ಹೌದು, ಇರೋ ಇದೆ. ಇವಾಗ ಕಾರ್ EMI ಕಟ್ಟಬೇಕು, ಮನೆ ರೆಂಟ್ ಕಟ್ಟಬೇಕು, ಅವೆರಡಕ್ಕೂ ಎಷ್ಟು ಬೇಕು, ಅದು ಬಿಟ್ಟು ನನ್ನ ಜೀವನಕ್ಕೆ ಎಷ್ಟು ಬೇಕು, ತಿಂಗಳಿಗೆ ಎಷ್ಟು ಬೇಕು ಅಂದರೆ 3 ತಿಂಗಳದ್ದು ಅಮೌಂಟ್ ನನ್ನ ಹತ್ರ ಇದ್ದು ನಾನು ಬ್ಯಾಂಕಲ್ಲಿ ಇಟ್ಬಿಟ್ರೆ ಅದು ಬೆಸ್ಟು ಅಂತ. ಅದನ್ನ ಬಿಟ್ಟು ಅಂದರೆ ಆಸೆಗಳಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಗುತ್ತೆ, ಪ್ರತಿಯೊಬ್ಬನ ಮನುಷ್ಯನಿಗೂ ಇದಾಗುತ್ತೆ. ಬಟ್ ಅದನ್ನು ನಿಭಾಯಿಸುವಂಥದ್ದು ಇರಬೇಕು. ಇಲ್ಲಾಂದ್ರೆ ನಮ್ಮ ಕ್ರಿಯೇಟಿವಿಟಿಗೆ ಬಹಳನೇ ಹೊಡ್ತಾ ಬೀಳುತ್ತೆ. ಯಾವುದಾದ್ರೂ ನಾವು ಸಾಲಗಾರರಾಗಿ ಸಾಲಕ್ಕೆ ಸಿಕ್ಕಾಕೊಂಡ್ರೆ ನಮ್ಮ ಕ್ಯಾಮ್ರಾ ಮುಂದೆ ಅಭಿನಯ ಮಾಡೋದಕ್ಕಾಗಲಿ, ನಮ್ಮ ಕ್ರಿಯೇಟಿವಿಟಿಗಾಗಲಿ, ನಾವಿರೋ ರಂಗದಲ್ಲಿ
ನಾವಿರೋ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಅದನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು. ಎಸ್. ಇನ್ನು ಉಗ್ರಂ ಮಂಜು ಕೈಯಲ್ಲಿ ಈಗ ಅನೇಕ ಆಫರ್ಗಳು ಬಂದಿದ್ದಾವೆ. ಎಷ್ಟು ಸಿನಿಮಾದಲ್ಲಿ ಬಿಸಿ ಇದ್ದೀರಾ ಸರ್? ಈಗ ಒಂದು ಸಿನಿಮಾ ಜುಲೈ 4ಗೆ ಜಂಗಲ್ ಮಂಗಲ್ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಮ್ಯಾಂಗೋ ಪಚ್ಚದು ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ. ಅದಾಗಿ ಅಜಯ್ ರಾವ್ ಸರ್ ಸಿನಿಮಾದು ಒಂದು ಬಾಹುಬಲಿ ಡೈರೆಕ್ಷನ್ ಮಾಡ್ತಿರೋದು, ಅದು ಮುಹೂರ್ತ ಆಯಿತು. ಅದಾಗಿ ಯೋಗರಾಜ್ ಭಟ್ರು ಸರ್ ಸಿನಿಮಾ ನೆಕ್ಸ್ಟು ಅದನ್ನ ಮಾತುಕತೆ ಆಗ್ತಿದೆ. ಅದಾಗಿ ಇನ್ನೊಂದು 2-3 ಹೇಳಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಮಳೆ ಎಲ್ಲ ತುಂಬ ಇರೋದ್ರಿಂದ ಆ ಸಿನಿಮಾ ಪೋಸ್ಟ್ಪೋನ್ ಮಾಡಿದ್ದೀವಿ ಸರ್, ನಾವು ಹೇಳ್ತೀವಿ ನಿಮ್ಮ ಡೇಟ್ಸು ಅಂತ ಹೇಳಿದ್ದಾರೆ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದಾಗ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಚರ್ಚೆ ಆಯಿತು. ಇಲ್ಲಿ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ರವರನ್ನೇ ಓವರ್ಟೇಕ್ ಮಾಡೋ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಇದು ಇವಾಗ ಅಲ್ಲಿ ಅಷ್ಟು ದೂರ ಸದಾಶಿವ ನಗರದಿಂದ ನಾನು ಇಂಟರ್ವ್ಯೂ ಮಾಡ್ಬೇಕಂತ ಬಂದು ಇವಾಗ ಈ ಪ್ರಶ್ನೆ ಕೇಳಿ ಅಲ್ಲಲ್ಲ, ಯಾಕೆ ಅಂದ್ರೆ ಸರ್ ನನಗೆ ಯಾಕೆ ಅಲ್ಲಲ್ಲ ಓವರ್ಟೇಕ್ ಅವ್ರಿಗೆ ಅಲ್ಲ ಸರ್, ಅಲ್ಲಿ ನಿಮ್ಮ ನಟನೆ ಅದು ಹೇಳ್ತಾ ಇತ್ತು ಸರ್. ಸರಿಯಾಗಿ ನಿಮ್ಮನ್ನೇ ಕಾನ್ಸಂಟ್ರೇಟ್ ಮಾಡಿದ್ರೆ ಒಬ್ಬ ನುರಿತ ಕಲಾವಿದನನ್ನು ಮೀರಿಸೋ ತರಹದ ನಟನೆ ನಿಮ್ಮಲ್ಲಿ ವ್ಯಕ್ತವಾಗಿದೆ ಸರ್. ಅಷ್ಟೂ ಆ ಪಾತ್ರ ಅಷ್ಟು ಚೆನ್ನಾಗಿ ಬರೋದಕ್ಕೆ ಆ ದಾಸ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಆ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟು ಅಷ್ಟು ಅದ್ಭುತವಾಗಿ ನಾನೇನಾದರೂ ಆ್ಯಕ್ಟ್ ಮಾಡಿದ್ದೀನಿ ನಿಮ್ಮ ಪ್ರಕಾರ, ಜನಗಳ ಪ್ರಕಾರ ಅನ್ನೋದಕ್ಕೆ ಅದಕ್ಕೆ ಮುಖ್ಯ ಕಾರಣನೇ ಸುದೀಪ್ ಸರ್. ಪ್ರತಿಯೊಂದು ಶಾರ್ಟಲ್ಲೂ, ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ಎಕ್ಸ್ಪ್ರೆಷನನ್ನು ಅವ್ರು ಹೇಳ್ಕೊಡ್ತಿದ್ರು ಸರ್. ಯಾಕಂದರೆ 100 ದಿನ ಅವ್ರ ಜೊತೆಗೆ ಆ ಮ್ಯಾಕ್ಸ್ ಸಿನಿಮಾದಲ್ಲಿ ವರ್ಕ್ ಮಾಡಿದಷ್ಟು ದಿನನೂ ನಾನು ಅವ್ರಿಗೆ ದೊಡ್ಡ ಬಿಗ್ ಫ್ಯಾನ್ ಸರ್. ಅಭಿನಯ್ ಚಕ್ರವರ್ತಿ ಅಂತೂ ಸುಮ್ಮನೆ ಬಂದಿಲ್ಲ ಅವ್ರಿಗೆ. ಆಮೇಲೆ ಅಂಥ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ಗೆಲ್ಲ ಅಂಥ ಡೈರೆಕ್ಟರ್ಗಳ ಜೊತೆಗೆಲ್ಲ ವರ್ಕ್ ಮಾಡಿಕೊಂಡು ಅವರು ಡೈರೆಕ್ಟರ್ ಆಗಿ ಅವ್ರಿಗೆಲ್ಲನೂ ಗೊತ್ತು ಸರ್. ಅವ್ರು ಹೇಗೆ ಅಂದರೆ ಈಗ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ದಾಸ ನಿನ್ಗೆ ಗೊತ್ತು ತಾನೆ ಆ ಕಾರ್ಯ ಹೆಂಗೆ ಹಿಂದ್ಗಡೆ 360 ಡಿಗ್ರಿ ಗೊತ್ತು ಸರ್, ಯಾಕಮ್ಮ ಹಂಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ ಅಂತಾರೆ. ದಾಸ ನಿಂಗೆ ಗೊತ್ತು ತಾನೆ ಹೆಂಗೆ ಏನು ಅಂತಂದರೆ ಯಾಕೆ ಟ್ರಾಲಿ ಸ್ಲೋ ಬಂತು ಅಂತಾರೆ. ದಾಸ ನಿಂಗೆ ಗೊತ್ತು ತಾನೆ ಅಲ್ಲಿ ಹೋಗು ಏನು ಅಂತಂದರೆ ಯಾಕೆ ಅಲ್ಲಿ ಕಂಟಿನ್ಯೂಟಿ ಪೇಪರ್ ಬಿದ್ದಿಲ್ಲ ಅಂತಾರೆ. 360 ಡಿಗ್ರಿ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲನೂ ಗೊತ್ತು ಸರ್ ಅವ್ರಿಗೆ. ಅವ್ರು ಒಂಥರ ಈ ಸಿನಿಮಾ ಅನ್ನೋ ಒಂದು ಲೈಬ್ರರಿ ಏನಾದರೂ ಇತ್ತು ಅಂದರೆ ಆ ಲೈಬ್ರರಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು, ಕ್ಯಾಮ್ರಾ ಆ್ಯಕ್ಟಿಂಗು ಎಲ್ಲ ಬುಕ್ಸ್ ಎಲ್ಲನೂ ಇತ್ತು ಅಂದರೆ ಆ ಸಿನಿಮಾ ಅನ್ನೋ ಲೈಬ್ರರಿಗೆ ಅವ್ರು ಪ್ರಾಂಶುಪಾಲರು ಸರ್, ಅವರೇ ಪ್ರಿನ್ಸಿಪಾಲ್ರು. ಅವ್ರ ಮುಂದೆ ನಾನು ಅವ್ರ ಜೊತೆಗೆ ಸಿಕ್ಕಿ ನನಗೆ ಅದಕ್ಕೆ ಮುಂಚೆ ಅಂಬಿಲಿಂಗ್ ವಯಸ್ಸಾಯಿತು ವರ್ಕ್ ಮಾಡಿದ್ದೆ. ಅದನ್ನು ಮ್ಯಾಕ್ಸಿಗೆ ಅವ್ರು ಅವಕಾಶ ಮಾಡಿಕೊಟ್ಟು ಆ ಪಾತ್ರ ಏನಾದರೂ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ, ಅದೆಲ್ಲದಕ್ಕೂ ಕಾರಣ ಅವರೇ ಸರ್. ಆ ಪರಿಸರ, ಆ ಸೆಟ್ಟಲ್ಲಿ ಅದನ್ನು ಹಂಗೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಸರ್. ಆ ಒಂದು ಆರನೇ ಅಂತ ಹೇಳ್ಬೋದು ಅವರು. ಅವ್ರ ಸೆಟ್ಟಲ್ಲಿ ಇತ್ತು ಅಂದರೆ ಪ್ರತಿಯೊಬ್ಬರು ಆ್ಯಕ್ಟರ್ಗೂ, ಪ್ರತಿಯೊಬ್ಬರು ಟೆಕ್ನಿಷಿಯನ್ಗೂ ಅದು ಹೆಂಗೆ ಅಂತಂದರೆ ನಾನೇನಾದರೂ 10% ಮಾಡಬೇಕು ಅಂದರೆ ಅದು 100% ಮಾಡಿಸುತ್ತೆ ಸರ್. ಅವ್ರ ಜೊತೆಗಿದ್ದರೆ ಆ ಮೈನ್ಯೂಟ್ ಥಿಂಗ್ಸ್ ಎಲ್ಲ ಅವ್ರು ಹಂಗೆ ಮಾಡಿಸ್ತಾರೆ ಸರ್. ಅದು ಸಿಕ್ಕಾಪಟ್ಟೆ ಸ್ಕ್ರಿಪ್ಟಲ್ಲಿ ಇರಲ್ಲ, ತುಂಬ ಸ್ಕ್ರಿಪ್ಟಲ್ಲಿ ಇರಲ್ಲ. ಆನ್ ಸ್ಪಾಟಲ್ಲಿನೂ ಸ್ಕ್ರಿಪ್ಟಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಇನ್ನೂ 100 ಪಟ್ಟಷ್ಟು ಆನ್ ಸ್ಪಾಟಲ್ಲಿ ಮಾಡಿಸ್ತಾರೆ ನಮ್ಮಗಳ ಕೈಯಲ್ಲಿ. ಅದಕ್ಕೆಲ್ಲ ಕಾರಣ ಅವರು ಸರ್. ನಿಮ್ಮಲ್ಲಿ ಅತ್ಯಂತ ಸೆಳೆಯೋದು ನಿಮ್ಮ ಕಣ್ಣಿನ ನೋಟ ಸರ್. ನಿಮ್ಮ ನೋಟ ಬಟ್ ಡೈಲಾಗು ಸುದೀಪ್ ಅವ್ರದ್ದಾಗಿರ್ಬೇಕು. ನಾವು ಕಾರ್ಯಕ್ರಮದ ಓಪನಿಂಗ್ ಅದು ಬಿಡೋಣ ಅನ್ಕೊಂಡಿದ್ದೀವಿ. ಸೊ ಆ ಕ್ರೌರ್ಯ ನೋಟದಲ್ಲಿ ಸುದೀಪ್ ಸರ್ ಫೇವ್ರೆಟ್ ಡೈಲಾಗ್ ಒಂದು ಹೇಳ್ಬಿಡಿ ಸರ್. ನಿಮಗೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಡೈಲಾಗ್ ಆದರೂ ಹೇಳಿ. ಸುದೀಪ್ ಸರ್ದು ಆಗಲ್ಲ, ನನ್ನ ಡೈಲಾಗ್ ಬೇಕಾದ್ರೆ. ಬಟ್ ನಿಮ್ಮ ರಗಡ್ ಖರಾಬ್ ಲುಕ್ಕಲ್ಲೇ ಹೇಳ್ಬೇಕು ಸರ್ ನೀವು. ಯಾವ ಡೈಲಾಗ್ ಅಂತ ಹೇಳಿ ಸುಮಾರು ಅಷ್ಟಿದೆ. ನಿಮಗೆ ಅತ್ಯಂತ ಪ್ರಿಯವಾಗಿರೋ ಡೈಲಾಗು? ನಾನು ಕಣ್ ತಪ್ಪಿಸಿ ಒಳ್ಳೆ ಮಾಲುಗಳನ್ನ ಬಚ್ಚಿಡಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ನೀನೇನು ಕೊಡಬೇಕಾಗಿಲ್ಲ, ಎಲ್ಲ ನಾನೇ ಕಿತ್ಕೋತೀನಿ, ಕೈ ಕಟ್ಕೊಂಡು ಪಕ್ಕಕ್ಕೆ ನಿಂತ್ಕೋ ಸಾಕು. ಅಲ್ಲ, ನನ್ನನ್ನು ನಡಗಿಸ್ತೀರಲ್ಲ ಸರ್ ನೀವು ಪಕ್ಕದಲ್ಲಿ ಕೂತವನಿಗೆ. ನೀವು ಎಂತೆಂಥವ್ರು ನಡಗಿಸ್ಕೊಂಡು ಇಲ್ಲಿ ಬಂದಿರೋದು, ನಿಮ್ಮನ್ನು ನಡಗಿಸ್ತೀವಿ ಅಂದರೆ ಅದು ಬೇರೆನೇ ಆಗುತ್ತೆ. ಅದು ಹಂಗೆ ಅಲ್ವಾ, ಅದಕ್ಕೆ ಕೇಳಿಕೊಂಡೆ ಯಾವೂರು ಅಂತ, ಮಂಗಳೂರು ಅಂತ ಅರ್ಥ ಆಯಿತು ಸರ್. ಇನ್ನು ಮಾದೇವ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಸರ್. ಹೌದು. ಪ್ರಭಾಕರ್ ಅವ್ರ ಮಗ ಕಷ್ಟಪಟ್ಟು ನಾನಾ ಕನಸುಗಳನ್ನು ಕಟ್ಕೊಂಡು, ತುಂಬ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು, ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಬೇರೆ ಭಾಷೆಯ ಸಿನಿಮಾಗೆ ಥಿಯೇಟರ್ನಲ್ಲಿ ಖಾಲಿ ಇದೆ ಸರ್ ಸ್ಕ್ರೀನು, ಆದರೆ ನಮ್ಮ ಕನ್ನಡ ಸಿನಿಮಾಗೆ ಥಿಯೇಟರ್ ಕೊಡ್ತಾ ಇಲ್ವಂತೆ ಸರ್. ನಾವು ಅದು ನಾನು ಭಾಳ ಚಿಕ್ಕೋನು ಅಂತ ಅನಿಸ್ಬೋದು ಆ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ. ಬಟ್ ಆ ಸಮಸ್ಯೆಗಳು ಇನ್ನೂ ಒಂದಷ್ಟು ಸಿನಿಮಾಗಳಿಗಾಗಿದೆ. ಇವತ್ತು OTTಗೆ ಬಂದಿರೋಂಥ ಸಿನಿಮಾಗಳು ಅಜ್ಞಾತವಾಸಿ ಇರ್ಬೋದು, ಅದಾದಮೇಲೆ OTTನಲ್ಲಿ ಇವಾಗ ನಾನು ಮಾಡಿದ್ದೆ 3ನೇ ಕೃಷ್ಣಪ್ಪ ಆಗಿರ್ಬೋದು, ಅದಾದಮೇಲೆ ಈಗ ಶ್ರೀನಗರ ಕಿಟ್ಟಿಯವರು ಸಂಜು ವೆಡ್ಸ್ ಗೀತಾ 2 ಆಗಿರ್ಬೋದು. ಅದಾದಮೇಲೆ ಒಂದಷ್ಟು ಸಿನಿಮಾಗಳನ್ನ ಸೇಮ್ ಅದೇ ರೀತಿಯೇ ಮಾತುಕತೆಗಳು, ಅದೇ ರೀತಿಯೇ ಚರ್ಚೆಗಳಾಗ್ತಿದೆ ಸರ್. ಬಟ್ ನನ್ನ ಪ್ರಕಾರ ಏನು ಅಂತಂದರೆ ಅದು ಚೇಂಬರ್ ಅವರೇ ತೊಗೋಬೇಕು ಸರ್. ಅಂದರೆ ಚೇಂಬರ್ ಅವರು ಲೈಕ್ ನಮ್ಮ ಸಿನಿಮಾ
ದೊಡ್ಡವರು ಅದನ್ನೆಲ್ಲ ಡಿಸೈಡ್ ಮಾಡಬೇಕು ಸರ್. ಅಂದರೆ ಥಿಯೇಟ್ರ್ಗಳಿಗೆ ಹೆಂಗೆ ವಿಭಜನೆ ಮಾಡಬೇಕು, ಹೇಗೆ ಫಸ್ಟ್ ಆದ್ಯತೆ ಕನ್ನಡಕ್ಕೆ ಕೊಟ್ಟು ಅದಾದಮೇಲೆ ಬೇರೆಯವರಿಗೆ ಆದ್ಯತೆ ಕೊಡಬೇಕು. ಆಮೇಲೆ ಸ್ಕ್ರೀನು ಶೋಸ್ ಕೊಡೋದಕ್ಕಿಂತ ಪ್ರೈಮ್ ಟೈಮಲ್ಲಿ ಶೋಸ್ ಬೇಕಾಗುತ್ತೆ. ಈಗ ಮಾರ್ನಿಂಗ್ 10 o'clockಗೆ ಒಂದು ಶೋ ಕೊಟ್ಬಿಟ್ಟು ನಾವು ಶೋ ಕೊಟ್ಟಿದ್ದೀವಿ ಅನ್ನೋದು, ಆಮೇಲೆ 4 o'clockಗೆ ಇಲ್ಲ ಆಫ್ಟರ್ನೂನ್ ಯಾವುದೋ ಒಂದು ಶೋ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಆ ಪ್ರೈಮ್ ಟೈಮ್ ಅನ್ನೋದಿರುತ್ತೆ. ಕೆಲವೊಂದು 11 o'clock 11:30 ಶೋಸ್ ಇರುತ್ತೆ, ಆಮೇಲೆ ಈವ್ನಿಂಗ್ ಶೋಸ್ ಇರುತ್ತೆ, ಅದಾದಮೇಲೆ ನೈಟ್ ಒಂದು 8:30 8 o'clock ಎಲ್ಲ ಕೆಲಸ ಮುಗಿಸ್ಕೊಂಬರುವಂಥದ್ದು. ಆ ಪ್ರೈಮ್ ಟೈಮಲ್ಲಿ ಇರೋಂಥ ಶೋಸ್ ಕೊಡೋದು ವೆರಿ ಇಂಪಾರ್ಟೆಂಟ್. ಅದು ದೊಡ್ಡವರು ಎಲ್ಲ ಡಿಸೈಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಸರ್, ಇನ್ನು ಉಗ್ರಂ ಮಂಜುಗೆ ರಾಜಕೀಯ ಪಕ್ಷದ ಮೇಲೆ ಆಸಕ್ತಿ ಇಲ್ವಾ, ಅಥವಾ ಟೈಮ್ ಬರಲಿ ಬಿಡು ಆಗ ನೋಡ್ಕೊಳ್ಳೋಣ ಅಂತ ಹೇಳಿ ಕಾದು ಕೂತಿದ್ದೀರಾ? ಇಲ್ಲ, ಊರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಊರಲ್ಲಿ ಯಾರಾದರೂ ಜನಗಳಿಗೆ, ಬಡವರಿಗೆ, ಅಂದರೆ ಒಂದಷ್ಟು ಸಮಾಜ ಸೇವೆ ಮಾಡೋಂಥವ್ರಿಗೆ, ಆ ಥರದ ವ್ಯಕ್ತಿಗಳಿಗೆ ನನ್ನ ಸಪೋರ್ಟ್ ಇದೆ. ಆ ಥರದ ವ್ಯಕ್ತಿಗಳಿಗೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಇದೇ ಪಕ್ಷ ಅದೇ ಪಕ್ಷ ಅನ್ನೋದಿಲ್ಲ. ಅದಿದ್ರೂ ಕೂಡ ನೀವು ಹೇಳೋದು ಇಲ್ಲ ಅದು ಅಲ್ಲೇ ಇಲ್ಲ, ಪಕ್ಷ ಈ ಪಕ್ಷ ಆ ಪಕ್ಷ ಅಂತಿಲ್ಲ. ಇವತ್ತು ನಮಗೆ ಯಾವ ಅಭ್ಯರ್ಥಿ ಇಷ್ಟ ಆಗ್ತಾರೋ, ಇವಾಗ ನಮ್ಮ ಮಾಲೂರು ತಾಲೂಕಲ್ಲಿ ಯಾವ ಅಭ್ಯರ್ಥಿ ಇಷ್ಟ ಆಗ್ತಾರೋ, ಅಥವಾ ನಮ್ಮ ಊರಲ್ಲಿ ಮೆಂಬರ್ ಎಲೆಕ್ಷನ್ ಅಲ್ಲಿ ಆ ಮೆಂಬರ್ ಎಲೆಕ್ಷನ್ ನಮ್ಮ ಊರಿಗೆ ಯಾರು ಇದು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಈ ಚರಂಡಿ ವ್ಯವಸ್ಥೆ ಇರ್ಬೋದು, ಲೈಟಿಂಗ್ ಇರ್ಬೋದು, ಆಮೇಲೆ ಆ ದೇವಸ್ಥಾನಗಳು ಬಡವರಿಗೆ ಈ ಥರದ್ದು ಯಾರು ಮಾಡ್ತಾರೋ ಅವ್ರಿಗೆ ನನ್ನ ಸಪೋರ್ಟ್ ಇದೆ. ಅಂಡ್ ಉಗ್ರಂ ಮಂಜುಗೆ ನಾನು ಈ ತರಹದ ಕ್ಯಾರೆಕ್ಟರ್ ಅಭಿನಯಿಸಬೇಕು ಅನ್ನೋದು ಪ್ರತಿ ಕಲಾವಿದ್ರಿಗೂ ಒಂದು ಆಸೆ ಇರುತ್ತೆ ಸರ್. ಈ ಥರದ್ದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ. ನಿಮಗೆ ಯಾವ ಕ್ಯಾರೆಕ್ಟರ್ ಸಿಗಬೇಕು ಸರ್? ನಾನು ಸುಮಾರು ಕನಸುಗಳಿದ್ದಾವೆ, ಸುಮಾರು ಇಂಟರ್ವ್ಯೂಸಲ್ಲೆಲ್ಲ ಹೇಳ್ತಿದ್ದೆ. ಅಂದರೆ ರಥವರ ಸಿನಿಮಾದಲ್ಲಿ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆ ಟೈಮಲ್ಲಿ ರಿಕ್ಕಿ ಸಿನಿಮಾ ಮಾಡೋದ್ರಿಂದ ಮಾಡೋಕ್ಕಾಗಲಿಲ್ಲ. ಆ ಮಂಗಳಮುಖಿ ಕ್ಯಾರೆಕ್ಟರ್ ಒಂದ್ಸಲ ಟ್ರೈ ಮಾಡಬೇಕಂತಿದೆ. ಹೌದು ಅಲ್ಲ ಅದು ನಂಗೆ ಅಂತ ಗೊತ್ತಾಗಿಲ್ಲ. ಅಲ್ಲ, ನಿಮ್ಗೆ ಅದರಲ್ಲಿ ಯಾಕೆ ಆಸಕ್ತಿ ಅಂತ? ಅಂದರೆ ಇವಾಗ ನಾನು ಅಲ್ಲದೆ ಇರ್ತಕ್ಕಂಥ ಪಾತ್ರ ಅಲ್ವಾ. ಇವಾಗ ನಾನೇ ಇದ್ದು ನಾನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತೀನಿ, ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೋದು, ಹುಚ್ಚ ಮಾಡ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಬೋದು. ಅದು ಡಿಫ್ರೆಂಟ್ ಅಲ್ವಾ. ನನ್ನ ಹಾವಭಾವಗಳಿರ್ಬೋದು, ನನ್ನ ಶೈಲಿ ಇರ್ಬೋದು, ನನ್ನ ಭಾಷೆ ಇರ್ಬೋದು, ಅದು ಪ್ರತಿಯೊಂದೂ ಆ ಜನಾಂಗ ಆ ಒಂದನ್ನು ಪ್ರತಿಬಿಂಬಿಸಿ ಒಂದು ಪಾತ್ರವಾಗಿ ಮಾಡ್ತೀನಿ ಅಂದರೆ ಅದು ನನಗೆ ಚಾಲೆಂಜಿಂಗ್, ದೊಡ್ಡ ಹಾರಿಬಲ್ ಸವಾಲು ಅದು. ಅದಕ್ಕೋಸ್ಕರ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನಮ್ಮ ಸಂಚಾರಿ ವಿಜಯ್ಗೆ. ಸಂಚಾರಿ ವಿಜಯ್ ಮಾಡಿರೋದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸಂಚಾರಿ ವಿಜಯ್ ಮಾಡಿದ ಆದಮೇಲೆ ನಾವೆಲ್ಲ ಸ್ನೇಹಿತರೆ, ಹೌದಲ್ವಾ. ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾನೆ, ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ ಅಂತಂದ್ರೆ ನನಗೆ ಉಳ್ಕೋಬೇಕಲ್ವಾ ಒಂದು ಪಾತ್ರ. ಮ್ಯಾಕ್ಸ್ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಸುಮಾರು ಸಿನಿಮಾಗಳಲ್ಲಿ ಉಗ್ರಂ ಇರ್ಬೋದು, ಸುಮಾರು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾನೆ. ಬಟ್ ಈ ಮಂಗಳಮುಖಿ ಪಾತ್ರನ ಸಣ್ಣ ಝಲಕ್ ನಾವೇ ತೋರಿಸ್ತೀವಿ ಈಗ. ಯಾವ್ದ್ರಲ್ಲಿ? ಅದೇ ಈಗ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದೊಂದು ಸಣ್ಣ ಝಲಕ್ ನಾವು ತೋರಿಸ್ಲೇಬೇಕು. ಇಲ್ಲ ನಾವು ಸಾಕ್ಷಿ ಕೇಳ್ತಾರೆ ಸರ್ ನಾಳೆ ಜನ. ನನಗೆ ಅದು ಅವಕಾಶ ಸಿಕ್ಕಿದ್ರೆ ಜನ ನೋಡ್ತಾರೆ ಸರ್, ಜನ ಕೇಳಲ್ಲ ಸರ್. ನಿಮಗೊಂದು ಅದು ಇಲ್ಲಿ ಇಲ್ಲ ಅದು. ಓಕೆ ಸರ್. ಸರ್, ಇನ್ನು ನಾನು ಬರಬೇಕಾದ್ರೆ ಒಂದಷ್ಟು ಸ್ನೇಹಿತರು ಹೇಳ್ತಾ ಇದ್ರು ಸರ್, ಅವ್ರ ಜೊತೆ ನೀವು ಕೇಳಲೇಬೇಕು ಅಂತ ಹೇಳಿ. ಏನಂತ ಹೇಳಿದ್ರೆ, ಉಗ್ರಂ ಮಂಜು ಅವರ ಮುಂದಿನ ಸಿನಿಮಾದ ಹೊಸ ರೂಪ ಹೆಂಗಿರ್ಬೋದು, ಒಂದು ಸಣ್ಣ ಹಿಂಟ್ ಅವ್ರಿಗೆ ಕೊಡ್ಬೋದು, ನೀವು ಕೇಳಿ ಅಂತ ಕೇಳಿದ್ದಾರೆ. ಅಂದರೆ ಈ ಮ್ಯಾಂಗೋ ಪಚ್ಚದಲ್ಲಿ ಸೈಲೆಂಟ್ ಅಂಡರ್ ಪ್ಲೇ ಕ್ಯಾರೆಕ್ಟರ್, ಅಂದರೆ ಎಲ್ಲನೂ ಗೊತ್ತಿರೋಂಥ ವ್ಯಕ್ತಿ, ಏನು ಮಾತಾಡದೆ ಎಕ್ಸ್ಪ್ರೆಷನ್ಸಲ್ಲೇ ಹೇಳೋಂಥ ಒಂದು ಪಾತ್ರ. ಅದು ಚಾಲೆಂಜಿಂಗೆ. ಅಂದರೆ ನಿಮಗೆ ಒಂದು ಸಂಭಾಷಣೆ ಇದ್ದು, ಒಂದು ಭಾಷೆ ಇದ್ದು, ಆ ಸಂಭಾಷಣೆ ಮೂಲಕ ಬೇರೆಯವ್ರನ್ನ ನೀವು ರೀಚ್ ಮಾಡ್ಬೋದು, ಬೇರೆಯವ್ರಿಗೆ ನಾವು ಏನು ಹೇಳ್ತಿದ್ದೀವಿ ಅಂತ ಅರ್ಥ ಮಾಡಿಸ್ಬೋದು. ಬಟ್ ಬರೀ ಎಕ್ಸ್ಪ್ರೆಷನ್ ಕೊಟ್ಟೆ ಅದರಲ್ಲಿ ಅರ್ಥ ಮಾಡಿಸೋದಿದೆಯಲ್ಲ, ಆ ಥರದ ಒಂದು ಪಾತ್ರ ಮ್ಯಾಂಗೋ ಪಚ್ಚದಲ್ಲಿ ಮಾಡ್ತಿರೋದು. ಈಗ ಜಂಗಲ್ ಮಂಗಲ್ ಸಿನಿಮಾ ನೋಡಿದ್ರೆ ಅದು ಬೇರೆ ರೀತಿಯೇ ಪಾತ್ರ. ಒಂದು ಹಳ್ಳಿನಲ್ಲಿ ಒಂದಷ್ಟು ಪುಡಾರಿ ಹುಡುಗರನ್ನ ಹಾಕ್ಕೊಂಡು ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು, ಅವಳು ನನಗೆ ಮಾತ್ರ ಮಿಸ್ಲು, ಅವಳು ಅದು ನನಗೆ ಬಿಟ್ಟು ನನಗೆ ಬೇರೆಯವ್ರಿಗೆ ಯಾರಿಗೂ ಸಿಗಬಾರ್ದು, ಈ ಥರದ್ದು ಒಂದಷ್ಟು ಏನು ಹೇಳ್ತಾರೆ, ಒಂದಷ್ಟು ಆ ಥರದ ಪಾತ್ರ ಅದು ಮಜಾ ಇದೆ. ಜುಲೈ 4th ರಿಲೀಸ್ ಆಗೋವಂಥದ್ದು. ಜಂಗಲ್ ಮಂಗಲಲ್ಲಿ ಒಳ್ಳೆ ಪಾತ್ರ ಇದೆ. ಅದು ಬಿಟ್ಟರೆ ಮ್ಯಾಂಗೋ ಪಚ್ಚದಲ್ಲಿ ಈಗ ಮಾಡಿರೋಂಥದ್ದು. ಅದು ಬಿಟ್ಟು ಇನ್ನು ಕೆಲವೊಂದು ಸಿನಿಮಾಗಳಲ್ಲಿ ನಾನು ಏನು ಮಾತಾಡಿದ್ದೀನೋ, ಈಗ ಚರ್ಚೆ ಆಗ್ತಿದೆಯೋ, ಆ ಸಿನಿಮಾಗಳಲ್ಲಿನೂ ಬೇರೆ ಥರದ ಪಾತ್ರನೇ. ಅದು ಈಗ ಹೇಳಿದರೆ ತಪ್ಪಾಗುತ್ತೆ. ಅವರು ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ, ಡೈರೆಕ್ಟರ್ ಕಡೆಯಿಂದನೇ ಬಂದರೆ ಒಳ್ಳೆಯದು. ಆದೇಶ ಬರಬೇಕು ನಿಮಗೆ ಅಲ್ಲಿಂದ. ಎಸ್ ಸರ್, ಇನ್ನು ಬಿಗ್ ಬಾಸ್ ಮನೆಗೆ ಹೋಗೋಣ ಸರ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಸರ್? ಅದರಲ್ಲೂ ವಿಶೇಷವಾಗಿ ಗೌತಮಿ ಅವರು ಹೇಗಿದ್ದಾರೆ? ಜಯನಗರ ಕಾಫಿ ಡೇಗೆ ಮತ್ತೆ ಹೋದ್ರ? ಲಾಸ್ಟ್ ಕೊನೆ ದಿನ ಜಯನಗರದ ಹತ್ರ ಕಾಫಿ ಕುಡಿಯೋಕೆ ಹೋಗಿದ್ವಿ ಅಷ್ಟೇ. ಆಗಾಗ ಅಂದರೆ ಜಯನಗರದಲ್ಲಿ ಒಂದು ಫಿಲ್ಟರ್ ಕಾಫಿಗೆ ಒಂದು 2 ಸಲ ಹೋಗಿದ್ವಿ, ನಾವು ಅಪಿ ಎಲ್ಲ ಹೋಗಿದ್ವಿ. ಅಂದರೆ ಅವರು ಬ್ಯುಸಿ ಇರ್ತಾರೆ, ಅವರು ಸಿನಿಮಾಗಳು ಅವ್ರದ್ದು ಒಂದಷ್ಟು. ಅವರು ತುಂಬಾ ವನದುರ್ಗ ಅಂದರೆ ಟೆಂಪಲ್ಗೆ ಹೋಗ್ತಾರೆ ಮಂಗಳೂರಿಗೆ. ನಾವು ಟೆಂಪಲ್ಗೆ ಹೋದಾಗ ಅಲ್ಲಿ ಸಿಗ್ತಾರೆ. ಅದು ಬಿಟ್ಟರೆ
15 ಡೇಸ್ಗೋ ಮಂತ್ಲಿನೋ ಒನ್ಸು ಆವಾಗ ಸಿಗ್ತಾರೆ. ಆವಾಗ ಒಂದಷ್ಟು ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಆ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡಿ ಆ ಥರದ್ದು ಸಿಗೋವಂಥದ್ದು. ಅದು ಬಿಟ್ಟರೆ ಇನ್ನು ಮಿಕ್ಕಿದವರು ಏನಾದರೂ ಕಾರ್ಯಕ್ರಮ ಅವರು ಫಂಕ್ಷನ್ಸು ಆ ಥರ ಇತ್ತು ಅಂದರೆ, ಇವಾಗ ಚೈತ್ರದ ಮದುವೆ ಇತ್ತು, ಚೈತ್ರ ಕಾಲ್ ಮಾಡಿದರು. ಇವಾಗ ಈ ಒಂದು ರಂಜಿತ್ ಮದುವೆಗೆ ರಜತದ್ದು ಏನೋ ಫಂಕ್ಷನ್ ಇದ್ದರೆ ಕಾಲ್ ಮಾಡ್ತಾರೆ. ಈ ರೀತಿ ಸಿಗ್ತಾ ಇರ್ತೀವಿ. ಆಮೇಲೆ ಲಾಸ್ಟ್ ಟೈಮ್ ಈವೆಂಟಲ್ಲಿ ನಾನು ಮೋಕ್ಷಿತ ಸಿಕ್ಕಿದ್ವಿ ತುಮಕೂರಲ್ಲಿ. ಸಾರಾ ಡಿಸೈನರ್ಸು ಫ್ಯಾಷನ್ ಶೋ ಮಾಡಿದರು. ಆ ಥರ ಆ ರೀತಿ ಅಷ್ಟೆ. ಅದು ಬಿಟ್ಟರೆ ರೆಗ್ಯುಲರಾಗಿ ನಾನು ಒಂಥರ ಟಿ ವಿ ಪ್ರಿಯ, ಮನೆ ಪ್ರಿಯ, ಒಂಟಿ ಒಬ್ಬನೇ ಇರಬೇಕು ಅನ್ನೋದು ಬಹಳ ಆಸೆ. ಅಂದರೆ ಅದು ಬಿಟ್ಟರೆ ನನ್ನ ಫ್ಯಾಮಿಲಿ ಇಲ್ಲಿಂದ 1.5 hour ಅಷ್ಟೇ ಊರು. ಅಲ್ಲಿ ಊರಿಗೆ ಹೋಗ್ತಾನೆ, ನನ್ನ ತಂಗಿರ ಮಕ್ಕಳ ಜೊತೆಗೆ ಕಾಲ ಕಳೀತಾನೆ, ಅಮ್ಮ ಮಾಡಿದ್ದ ಅಡುಗೆ ತಿಂತಾನೆ. ಅದಕ್ಕಿಂತ ಸಂತೋಷ ಇಲ್ಲ ಸರ್. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಸ್ವಲ್ಪ ಹೃದಯ ವಿಶಾಲ ಜಾಸ್ತಿ ಇದೆ ಸರ್ ನಿಮ್ಮಲ್ಲಿ. ನಮ್ಮ ಟೀಮೇ ಇಲ್ಲಿ ಬಂದಿದೆ, ಬಟ್ ನೀವು ನಡ್ಕೊಂಡಿದ್ದ ರೀತಿ ಅಂದರೆ ಇದು ನಿಮ್ಮ ಇತ್ತೀಚೆಗೆ ನೀವು ಅಳವಡಿಸ್ಕೊಂಡಿದ್ದ ಈ ಗುಣಗಳನ್ನು ಅಥವಾ ನೀವು ಹಿಂಗೇನಾ? ಇಲ್ಲ ಸರ್, ಇತ್ತೀಚೆಗೆ ಇಲ್ಲ, ಫಸ್ಟಿಂದನೇ ಇರೋಂಥದ್ದು. ಆಮೇಲೆ ಏನು ಸಾಧನೆ ಮಾಡ್ತೀವಿ ಅಂತ ಇವಾಗ ನನ್ನ ಪ್ರಕಾರ ದೊಡ್ಡ ಸಾಧನೆ ಅಂದರೆ ಏನು, ಒಬ್ಬ ಮನುಷ್ಯನ ದೊಡ್ಡ ಸಾಧನೆ ಅಂದರೆ ಏನು 4 ಬಿಲ್ಡಿಂಗ್ ತೊಗೊಳೋದು, 4 ಕಾರ್ ತೊಗೊಳೋದು, 4 ಕೋಟಿ ಸಂಪಾದನೆ ಮಾಡೋದು ಅಲ್ಲ. ನನ್ನ ಪ್ರಕಾರ ದೊಡ್ಡ ಸಾಧನೆ ಅಂತಂದರೆ ನನ್ನ ಜೊತೆಗೆ ಇರ್ತಕ್ಕಂಥವ್ರನ್ನ, ನನ್ನ ನಂಬಿರೋಂಥವ್ರನ್ನ, ನನ್ನ ಸುತ್ತಮುತ್ತ ಇರೋರನ್ನ ನಾನು ಖುಷಿಯಾಗಿ ಇಟ್ಕೊಳ್ಳೋದು ನನ್ನ ದೊಡ್ಡ ಸಾಧನೆ. ಎಸ್, ಇನ್ನು ಈ ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ಇದ್ದೀವಿ ಸರ್ ನಾವು. ಕಡೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮದೇ ಒಂದು ವರ್ಗಕ್ಕೆ, ಅಭಿಮಾನಿಗಳ ವರ್ಗಕ್ಕೆ ಕಡೆಯದಾಗಿ ಏನು ಹೇಳ್ತೀರಾ ಸರ್ ಪಾಡ್ಕಾಸ್ಟ್ ಮುಖಾಂತರ? ನನ್ನ ಅಷ್ಟು ದೊಡ್ಡವನಲ್ಲ ಸರ್, ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ. ಅವ್ರ ಹತ್ರ ಕೇಳ್ಕೊಬೋದಷ್ಟೇ. ಯಾಕಂದರೆ ಅವರು ಒಂದು ಸಮಯ ಕೊಟ್ಟು, ಅವರು ಒಂದು ಟೈಮು, ಅವರೊಂದು ದುಡ್ಡು, ಅವ್ರದ್ದೆಲ್ಲ ಖರ್ಚು ಮಾಡಿ ನಮ್ಮ ಸಿನಿಮಾಗಳು ನೋಡಿ, ಅಂದರೆ ನಾವು ಮಾಡ್ತಕ್ಕಂಥ ಸಿನಿಮಾಗಳು ನೋಡಿ, ನಾವು ಎಲ್ಲೋ ಒಂದು ಟಿ ವಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಬಂದವಾಗ ಅವ್ರು ನೋಡಿ ಅವ್ರ ಪ್ರೀತಿ ವಿಶ್ವಾಸ ತೋರಿಸ್ತಾರಲ್ವ, ಅವ್ರಿಗೆ ಯಾವಾಗೂ ನಾವು ಆಭಾರಿ. ಎಲ್ಲ ಲಾಜಿಕ್ ಆಗಿ ಮಾತಾಡ್ತೀರಿ, ಎಲ್ಲೂ ನೀವು ತಗೊಳಕ್ಕಾಗಲ್ವಾ ಸರ್? ಎಲ್ಲ ನೋಡಿ ಎಲ್ಲ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ತೀರಿ. ಇಲ್ಲ ಸರ್, ಅದೇ ಸರ್, ಅವ್ರಿಗೆ ನಾನು ಏನು ಹೇಳಿ ಸರ್, ನಾನು ಯಾರಿಗೋ ಬೇರೆಯವ್ರಿಗೆ ಹೇಳಬೇಕು ಅಂತಂದರೆ ನಮ್ಮ ಮನೇಲಿ ಇರೋಂಥವ್ರೆ ಕೆಲವೊಬ್ರಿಗೆ ನಾವು ಮಾತಾಡ್ತೀವಿ, ಏನಂದ್ರೆ ಅದು ಹೇಳ್ತೀವಿ. ಅಂದರೆ ಅವರು ಅದು ಅಷ್ಟೇ ಅಲ್ವಾ ಸರ್. ಅದು ಇವಾಗ ಅವ್ರು ಬಂದು ನಮಗೆ ಅವ್ರು ಟೈಮ್ ಕೊಡ್ತಾರಲ್ವ ಸರ್. ಇವತ್ತು ಒಂದು ಸಿನಿಮಾ ನೋಡಬೇಕು ಅಂದರೆ 2.5 hour ಸರ್, 2.5 hour 3 hours ಅಂದರೆ ಆ ಸಿನಿಮಾ ನೋಡ್ಬೇಕಂದ್ರೆ 1/2 hour ಬಿಫೋರ್ ಬಿಡ್ಬೇಕಾ ಸರ್? ಸಿನಿಮಾ ನೋಡಾದ್ಮೇಲೆ 1/2 hour ಸರ್. 3 hours ಅಂದರೆ ಎಷ್ಟಾಯಿತು ಸರ್? 4 hours ಸರ್. ಸರ್ 4 ಗಂಟೆಗಳ ಕಾಲ ನೀವು ಏನೇ ಕೆಲಸ ಇಲ್ಲ ಅಂದರೂ ನೀವು ಸದಾಶಿವನಗರದಿಂದ ಇಲ್ಲಿ ಬಂದು ನಮ್ಮನ್ನು ಏನೋ ಮಾಡ್ತಿದ್ದೀರ ಅಂದರೆ ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ಸರ್. ಹೌದು ಅಲ್ವಾ ಸರ್? ಏನು ಇಲ್ದಿರ 4 hour ಒಂದು ಸಿನಿಮಾ ನೋಡ್ಬಿಟ್ಟು ಒಬ್ಬ ಮನುಷ್ಯ ಒಂದು ಫ್ಯಾಮಿಲಿನ ಕರ್ಕೊಂಡೋಗಿ ಒಂದು 500-600 ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದು ಸಿನಿಮಾ ನೋಡ್ತಾನೆ 4 hour ಅಂದರೆ, ನೀವು 100-200 ರೂಪಾಯಿ ಖರ್ಚು ಮಾಡೋದು ಬಿಟ್ಬಿಡಿ ಸರ್. ಆ 4 hour ಟೈಮ್ಗೆ ಏನು ಹೇಳ್ತೀರಾ ಸರ್? ಎಸ್, 4 hour ಟೈಮ್ ಕೊಡ್ತಾರಲ್ಲ ಸರ್ ನಮಗೋಸ್ಕರ, ಅದಕ್ಕೇನು ಹೇಳ್ತೀರಾ? ಅದೆಲ್ಲ ಲಾಜಿಕ್ ಬಂತು, ಅದಿರೋ ಸತ್ಯ ಸರ್. ಅದೇ ಇರೋದಲ್ವ ಸರ್ ಪ್ರಾಕ್ಟಿಕಲಿ. ಅದಾಗಿ ನನಗೋಸ್ಕರ ಯಾರೋ ಫ್ಲೆಕ್ಸ್ ಹಾಕ್ತಾರೆ, ನಮಗೋಸ್ಕರ ಯಾವುದೋ ಅವ್ನು ದುಡ್ದಿರೋಂಥ ದುಡ್ಡು, ಯಾರೋ ಬಡವ ಊರಲ್ಲಿ ನಾವು ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಯಾವುದೋ ಒಂದು 4-5 ಸಾವಿರ ರೂಪಾಯಿ ಖರ್ಚು ಮಾಡಿ ಫ್ಲೆಕ್ಸ್ಗಳು ಹಾಕ್ತಾರೆ, ಎಲ್ಲೋ ಒಂದು ಕಡೆ ಅನ್ನದಾನ ಮಾಡ್ತಾರೆ, ಎಲ್ಲೋ ಒಂದು ಸ್ಕೂಲ್ ಪೇಂಟಿಂಗ್ ಮಾಡಿಸ್ತಾರೆ ಅಂದರೆ ಅವ್ರಿಗೆ ನಾನೇನು ಹೇಳಿ ಸರ್? ಅವ್ರು ನಮಗಿಂತ ದೊಡ್ಡವರೇ ಅಲ್ವಾ ಸರ್? ನಾವು ಇರೋರು ಇನ್ನೊಂದು ಯಾರಿಗೆ ಮಾಡ್ತಾರೆ ಸರ್ ಅಲ್ವಾ? ಹಾಗಾಗಿ ಅವ್ರಿಗೇನು ಹೇಳುತ್ತಿಲ್ಲ, ಅವ್ರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಸರ್. ಸರ್ ಇನ್ನು ಕೊನೆಯದಾಗಿ ಒಂದಾದರೂ TRP ಮಟೀರಿಯಲ್ ಕೊಡಿ ಸರ್. ಯಾಕಂದರೆ ಸರ್ ಈಗ ಬಿಗ್ ಬಾಸ್ ಈಗಿನ ಸೀಸನ್ಗೆ ವೈರಲ್ ಕಂಟೆಂಟ್ನ ಹುಡುಕ್ತಾ ಇದ್ದಾರಂತೆ ಕಂಟೆಸ್ಟೆಂಟ್ಗಳನ್ನ. ನೀವು ನಿಮ್ಮ ಪರವಾಗಿ ಯಾರನ್ನ ರೆಫರ್ ಮಾಡ್ತೀರಾ ಸರ್? ನಿಮ್ಮನ್ನೇ. ಹೌದು, ನೀವು ಇಷ್ಟೊಂದು ನಿಮ್ಗೆ ಕಂಟೆಂಟ್ ಬೇಕು, ಇಷ್ಟೊಂದು ಕಂಟೆಂಟ್ ಬೇಕು, ವೈರಲ್ ಆಗಬೇಕು, ಯಾವ್ದಾದ್ರು ಒಂದು ಕೊಡಿ ಸರ್ ಆಶೀರ್ವಾದದಿಂದ. ಹಂಗಾದ್ರೆ ಸರ್ ಅಲ್ಲ ಸರ್, ಖಂಡಿತವಾಗ್ಲೂ ನೀವೇ ಸರ್. ಸರ್ ವೈಯಕ್ತಿಕವಾಗಿ ನಾನು ನಿಮ್ಗೆ ಏನಾದ್ರು ಕೊಡ್ತೀನಿ ಸರ್. ನೀವೇನು ಕೊಡಬೇಡಿ. ಅಲ್ಲ, ನಾನೇ ಹೇಳ್ತಿದ್ದೀನಲ್ಲ, ಸತ್ಯವಾಗ್ಲೂ ಕಲರ್ಸ್ ಕನ್ನಡದವರು ಬಹಳಷ್ಟು ಇದೆ ಮನುಷ್ಯನಲ್ಲಿ ಟ್ಯಾಲೆಂಟ್. ಎಲ್ಲಾನು ಹೆಂಗೆ ಕೆದಕ್ಬೇಕು ಏನು ಅನ್ನೋದು ಎಲ್ಲ ಇದೆ. ಥ್ಯಾಂಕ್ ಯು. ಸೊ ಫ್ರೀಡಮ್ ಟಿವಿಗೆ ಮಟೀರಿಯಲ್ಗೆ ನೀವು ಹೌದು ನಿಮ್ಮನ್ನು ಹಾಕೊಂಡ್ರೆ ಸಾಕು ಸರ್. ಥ್ಯಾಂಕ್ ಯು. ಸೊ ಇಷ್ಟೊತ್ತು ಅವರ ಅತ್ಯಮೂಲ್ಯವಾದಂತಹ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವ್ರ ಜೊತೆ, ಆದರೆ ಏನೂ ಸಿಗಾಕೊಂಡಿಲ್ಲ ಅಂತ ಇವರು ಮಾತು ಮುಂದುವರಿಸ್ತಾ ಹೋದ ಹಾಗೆ ಕುತೂಹಲಗಳನ್ನು ಕೆರಳಿಸ್ತಾ ಇದ್ರು, ಎಲ್ಲಿಯೂ ಆಲಸ್ಯಗಳು ಬರದ ಹಾಗೆ ಅತ್ಯಂತ ಆಕರ್ಷಿತವಾಗಿ ಮಾತನಾಡುವಂತಹ ಉಗ್ರ ಮಂಜು ಅವರ ಇನ್ನೂ 100 ಸಿನಿಮಾಗಳಲ್ಲಿ ಮಿಂಚಿ ಕನ್ನಡಕ್ಕೊಂದು ಆಸ್ತಿಯಾಗಿ, ಕನ್ನಡಕ್ಕೊಂದು ಕೊಡುಗೆಯಾಗಿ, ಕನ್ನಡದ ಹುಡುಗನಾಗೆ ಉಳಿಲಿ. ಅದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಹೋಗಂಗಿಲ್ಲ ಇನ್ನು ಮುಂದೆ ತಮಿಳು ತೆಲುಗು ಅಂತೇಳಿ, ಕನ್ನಡದ ಆಸ್ತಿಯಾಗಿರಲಿ ಅಂತೇಳಿ ನಾವು ಇಷ್ಟಪಡೋದು. ಉಳಿದಿರೋದು ಅವರ ಆಯ್ಕೆಗಳು. ಸೊ ಇವತ್ತಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಷ್ಟೊತ್ತು
ಹಂಚಿಕೊಂಡಂತಹ ಉಗ್ರ ಮಂಜು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಮುಂದಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ.